ರೆಕಾರ್ಡಿಂಗ್ ಓಹೋ ಅಭಿ, ಯಾವ್ದಿಕ್ಕೂ ನಿಲ್ಲಲ್ಲ ನಮ್ ಟ್ಯಾಲೆಂಟು. ಇವತ್ ಏನ್ ಕೊಡ್ತಾ ಇದೀವಿ ಕಂಟೆಂಟು ನೋಡ್ತಾ ಇದೀವಿ. ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ಇರ್ಬೋದು ಅಥವಾ ಎನಿ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ವಿ ಆರ್ ಕಮಿಂಗ್ ಅಪ್ ವಿತ್ ದಿಸ್ ಜಸ್ಟ್ ಇಂಪ್ರಾಂಪ್ಟು ವಿಡಿಯೋ ಅಂತ ಹೇಳ್ಬೋದು ನಾವು. ಸೊ ಕೆಲವೊಂದು ಪಿಕ್ಚರ್ಸ್ ಐ ಥಿಂಕ್ ವಿಲ್ ಕಮ್ ಆನ್ ಸ್ಕ್ರೀನ್ ಅಂಡ್ ವಿಲ್ ಹ್ಯಾವ್ ಸಮ್ ವರ್ಡ್ಸ್ ಅಬೌಟ್ ದಟ್. ಅದ್ರ ಬಗ್ಗೆ ಬಂದಿದೀವಿ ಅಭಿ ಇವಾಗ. ಅಂಡ್ ಯಾರ್ಯಾರು ನಮ್ಮ ಚಾನೆಲ್ ನ ಫಾಲೋ ಮಾಡ್ತಿದ್ದಾರೆ, ಯು ಕ್ಯಾನ್ ಪುಟ್ ಯುವರ್ ವ್ಯೂಸ್ ಇನ್ ದ ಕಮೆಂಟ್ಸ್. ಅಂಡ್ ಅದಕ್ಕೆ ಮುಂಚೆ ನೆನ್ನೆನೆ ಅಭಿ ಹೇಳ್ದಂಗೆ, anyone interested to join us in the discussion are always free to join us. You can just ping us on Instagram. ಆ ಹ್ಯಾಂಡಲ್ ನು ಹಾಕಿರ್ತೀವಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಪ್ಲೀಸ್ ಡೂ ಪಿಂಗ್ us on Instagram. ಡಿಸ್ಪ್ಲೇ ಆಯ್ತಾ? ಆಕ್ಚುಲಿ ನನ್ಗೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ರಘು, ನಿಂಗೆ ಯಾರು ಕಾಣಿಸ್ತೀನೋ? ಈಗ ಆಗ್ತಾ ಇದೆ, ಈಗ ಆಯ್ತು ನೋಡು. ಸೊ ಇದು Okay. ಫಸ್ಟ್ ಪಿಕ್ಚರ್ ಬಂದು ಇಟ್ಸ್ ಲೈಕ್ ಅನ್, ಐ ಥಿಂಕ್ ದಿಸ್ ಟೈಮ್ ಇಟ್ಸ್ ರಿಯಲಿ ಅನ್ ಎಂಡ್ ಆಫ್ ಎನ್ ಎರಾ ವಿತ್ ಆಫ್ ಕೋರ್ಸ್ ರೋಹಿತ್ ಅವ್ರ ಕ್ಯಾಪ್ಟನ್ಸಿ ಮುಗ್ದೋಗಿದೆ ಅಂಡ್ ಧೋನಿ ಹ್ಯಾಸ್ ಸ್ಟೆಪ್ ಡೌನ್ ಟುಡೇ ಫ್ರಮ್ ಕ್ಯಾಪ್ಟನ್ಸಿ. ಅಂಡ್ ವಿರಾಟ್ ಅವರು ಆಲ್ಮೋಸ್ಟ್ 3 years ಆಗೋಯ್ತು ಕ್ಯಾಪ್ಟನ್ಸಿ ಬಿಟ್ಟು. ಸೊ ಇಟ್ ಈಸ್ ಅನ್ ಎಂಡ್ ಆಫ್ ಎನ್ ಎರಾ ಅಂತ ಹೇಳ್ಬೋದು. ಈ ಫೋಟೋ ನೋಡಿದಾಗ ನನಗೆ ಅನ್ಸೋದು, ಐ ಥಿಂಕ್ ಮುಂಬೈ ಇಂಡಿಯನ್ಸ್ ಕುಡ್ ಹ್ಯಾವ್ ಹ್ಯಾಂಡಲ್ಡ್ ದ ಸೇಮ್ ವೇ ಲೈಕ್ ಚೆನ್ನೈ ಸೂಪರ್ ಕಿಂಗ್ಸ್ ಡಿಡ್. ದಟ್ ಈಸ್ ವಾಟ್ ಕಮ್ಸ್ ಟು ಮೈ ಮೈಂಡ್. ಯಾಕಂದ್ರೆ ಪಾಸಿಂಗ್ ಆನ್ ದ ಬ್ಯಾಟನ್ ಟು ಸಮನ್ ಹೂ ಈಸ್ ವಿತ್ ಇನ್ ದ ಟೀಮ್ ಇಸ್ ವಾಟ್ ಈಸ್ ರಿಕ್ವೈರ್ಡ್. ಅಂಡ್ ಮೇ ಬಿ ಸೂರ್ಯ ಕುಮಾರ್ ಯಾದವ್ ಕೊಡ್ಬೋದಿತ್ತು ಅಥವಾ ಇಶಾನ್ ಕಿಶನ್ ಕೊಡ್ಬೋದಿತ್ತು. ದಟ್ಸ್ ಅ ಟಾಪಿಕ್ ಫಾರ್ ಅನದರ್ ಡೇ. ಬಟ್ ಐ ಥಿಂಕ್ ದಟ್ಸ್ ಹೌ ಕ್ಯಾಪ್ಟನ್ಸಿ ಶುಡ್ ಬಿ ಹ್ಯಾಂಡಲ್ಡ್ ಅನ್ಸುತ್ತೆ. ಅಂಡ್ ಎಸ್, there is speculation that Dhoni will retire from last 3 years. Hopefully he'll continue another year and he'll be with CSK. Abhi? ಐ ಥಿಂಕ್ ನನಗಂತೂ ಸಖತ್ ಎಮೋಷನಲ್ ಪಿಕ್ ಇದು. ಇಫ್ IPL is defined by one specific person, it has to be ಧೋನಿನೇ. ನಾವು ತುಂಬಾನೇ ಹೇಳ್ಕೋಬಹುದು ರೋಹಿತ್, ವಿರಾಟ್, ಶಿಖರ್ ಧವನ್, ಡೇವಿಡ್ ವಾರ್ನರ್ ಎಕ್ಸೆಟ್ರಾ. ಬಟ್ ಧೋನಿ ಇಸ್ ದಟ್ ಒನ್ ಪರ್ಸನ್ ಹೂ ಕ್ರಾಸ್ಡ್ ಎಂಟೈರ್ ಬ್ಯಾರಿಯರ್. ತಮಿಳ್ನಾಡು ಅಥವಾ ಚೆನ್ನೈ adopted son actually. And on top of that, what has happened to Rohit Sharma and what is going to happen with multiple players after this season. I'm pretty sure this will be the last season of Rohit in MI colours. There is no way that Rohit will continue with MI in next year. And I'm also pretty sure this will be Dhoni's last year. Again, next year mega auction is it's very difficult for him to come back. Probably first time ಅನ್ಸುತ್ತೆ ನನಗೆ. I don't want to speak much actually. Such an emotional pick. Two legendary players who defined their legacy, who ಏನಂತೀರಾ, ಟೀಮ್ ನ ಔಟ್ ಆಫ್ ನೋವೇರ್ ಹ್ಯಾವ್ ಬಿಲ್ಟ್ ಫ್ರಮ್ ಸ್ಕ್ರಾಚ್. ಜಸ್ಟ್ ಈ ಒಂದು ಪಿಕ್ ಅಲ್ಲಿ ಎಷ್ಟು 13 ಚಾಂಪಿಯನ್ಶಿಪ್ಸ್ ಇದೆ, 5 IPL ಟ್ರೋಫಿ, ಸಾರಿ 14 ಚಾಂಪಿಯನ್ಶಿಪ್ಸ್ ಇದೆ ಇದರಲ್ಲಿ. 5 IPL, ದೆನ್ ಮುಂಬೈ ಮತ್ತು ಚೆನ್ನೈ ಅಲ್ಲಿ CL T20 ಗೆದ್ದಿದ್ದಾರೆ. I mean, IPL might grow 100 years, but we will not find such a calm, composed leaders again. Not in your face. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಬ್ಯಾಕ್ their team when they were lowest. ತುಂಬಾ ಎಮೋಷನಲ್ ಪಿಕ್ ಅಂತ ಹೇಳ್ಬೋದು. ನೋಡೋಣ ಇನ್ನು ಏನೊಂದು ಸರ್ಪ್ರೈಸ್ ಇದೆ ಈ ಸೀಸನ್ ಅಲ್ಲಿ. And there is speculation that Rohit Sharma ಎಲ್ಲೋಗ್ ಹೋಗ್ತಾರೆ ನೆಕ್ಸ್ಟ್ ಇಯರ್ ಅಂತ. So let's wait and watch for that. ಎಲ್ಲೋ ನಮ್ ಚೈಲ್ಡ್ಹುಡ್ ಡೇಸ್ ಕಾಣಿಸ್ತಿಲ್ವಲ್ಲೋ. ವಿರಾಟ್ ಇಲ್ಲ, ಧೋನಿ ಇಲ್ಲ, ರೋಹಿತ್ ಇಲ್ಲ, ದ್ರಾವಿಡ್ ಇಲ್ಲ, ಯಾರು ಗಂಗೂಲಿ ಇಲ್ಲ, ಸಚಿನ್ ಇಲ್ಲ, ಇಲ್ಲಿ ದ್ರಾವಿಡ್ ಇಲ್ಲ, ಗಂಭೀರ್ ಇಲ್ಲ. ನಾವು ಇಟ್ ಆಲ್ಸೋ ಟೆಲ್ಸ್ ದಟ್ ನಾವು ಏಜ್ ಆಗ್ತಿದೀವಿ, ನಾವು ಅವಾಗ್ಲೇ ದೊಡ್ಡವ್ರು ಆಗಿದೀವಿ ಅಂತ. ಇದು ಒಂಥರ ಹೆಂಗೆ ಅಂದ್ರೆ ನಾವ್ ಅಪ್ಪ ಅಮ್ಮ ಎಲ್ಲ ಹೇಳೋರು, ಕಪಿಲ್ ದೇವ್, ಗವಾಸ್ಕರ್ ಆಡ್ತಾ ಇದ್ರು ಅವಾಗ, ಅಯ್ಯೋ ಅದೆಲ್ಲ ನಿಮ್ ಕಾಲ ಅಂತ ಇದ್ವಿ. ಇವಾಗ ನಮ್ ನೆಕ್ಸ್ಟ್ ಜನರೇಷನ್ ಅಂತಾರೆ ಸಚಿನ್, ದ್ರಾವಿಡ್, ವಿರಾಟ್ ಎಲ್ಲ ನಿಮ್ ಕಾಲಕ್ಕೆ ಮುಗ್ದು. ಇವಾಗ ಏನಿದ್ರು ಗಾಯಕ್ವಾಡ್, ಸ್ಯಾಮ್ಸನ್, ರಾಹುಲ್. ಬಟ್ ಎಸ್, ಈ ಪಿಕ್ ನ ನೋಡಿದಾಗ ಒಂಥರ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ಪಿಕ್ ಇದು. ನೋಡಿದೆ ಫಸ್ಟ್ ನನಗೆ ಎರಡ್ ಅರ್ಥ ಆಗ್ತಿಲ್ಲ. KKR ಜೆರ್ಸಿ ಯಾವನ್ ರೆಡಿ ಪ್ರಿಪೇರ್ ಮಾಡಿದ್ದು, ಅದನ್ನ ಪ್ರಿಪೇರ್ ಮಾಡಿದ ತಕ್ಷಣ ಯಾರು ಅಪ್ರೂವ್ ಮಾಡಿದ್ದು ಆ ಜೆರ್ಸಿನ? ಅದ್ ನೋಡ್ಗುರು, ಅದು ಯಾವ ಲೆವೆಲ್ ಜಾತ್ರೆ ಇದೆ ಅದು. ನೆಕ್ಸ್ಟ್ ಲೆವೆಲ್. ಅದು ಝೂಮ್ ಮಾಡ್ಬೇಕಾದ್ರೆ
ಝೂಮ್ ಮಾಡಿ ನೋಡು, ಎಲ್ಲ ಜೀಬ್ರಾ ಕ್ರಾಸಿಂಗ್ ಲೈನ್ಸ್ ಎಲ್ಲ ಇದೆ ಅವ್ರದ್ದು ಜೆರ್ಸಿ ಮೇಲೆ. ನಾನು ಅದು ಆಕ್ಚುಲಿ ಫಸ್ಟ್ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಇತ್ತಲ್ಲ ಆ ತರ ಅನ್ಕೊಂಡ್ಬಿಟ್ಟೆ ನಾನು ಅದ್ ಜರ್ಸಿ ನೋಡಿ ನಾನು. ಒನ್ ಅಂಡ್ ಇದು ಎಲ್ಲಿ ಹೇಳಿದ್ದು ಅದು ಯಾವ್ದದು ಟೈಗರ್ ಬಿಸ್ಕೆಟ್ ಯಾರಪ್ಪ ನಮ್ಮ ಸನ್ರೈಸರ್ಸ್ದು. ಅಲ್ಲೇ ಬಾರೋದು. ಅಲ್ಲ, ಒನ್ ಆಫ್ ದಿ ಬೆಸ್ಟ್ ಜರ್ಸಿ ಟಿಲ್ ಡೇಟ್ ಅಂದ್ರೆ ಇದ್ದಿದ್ದು ಆಕ್ಚುಲಿ KKR ಫ್ರಮ್ 2008 ಇಂದ ಅವ್ರದ್ದು ಏನಿತ್ತು ಪಕ್ಕ ಅದು ಗುಜರಾತ್ ಯಾರು ಅವ್ರು ಹೊಡೆದ್ಬಿಟ್ಟಿದಾನ. ಪಕ್ಕ ಗುಜರಾತ್ ಅವ್ರು ಎಲ್ಲ ಹೊಡೆದ್ಬಿಟ್ಟಿದ್ದಾರೆ ಇವ್ರು. ಅದನ್ನೇ ಝೂಮ್ ಮಾಡು ಕಾರ್ತಿಕ್, ಅದನ್ನೇ ಝೂಮ್ ಮಾಡಿ, ಇರೋ ಫೋಟೋನೇ ಝೂಮ್ ಮಾಡು. ಹೋಗ್ಲಿ ಬಿಡು, ಪರವಾಗಿಲ್ಲ. ಅಂಡ್ ನನಗೆ ಅಲ್ಲಿ ಇನ್ನೊಂದು ಲೆಫ್ಟ್ ಕ್ವಶನ್. ಟೈಗರ್ ಬಿಸ್ಕೆಟ್ ಕಾಣಿಸ್ತಾ ಇದೆಯಾ ನಿಗೆ? ಟೈಗರ್ ಬಿಸ್ಕೆಟ್ ಕಾಣಿಸ್ತಿದೆ. ಟೈಗರ್. ಇನ್ನೊಂದು, ಈ KL ರಾಹುಲ್ ಯಾವಾಗ ನಗದು? ಅವ್ರ ಟೀಮಿಂದ ಹೆಂಗೋ ಗಂಭೀರ್ ಅಂತೂ ಬಿಟ್ಟೋದ್ರು. ಮೋಸ್ಟ್ಲಿ ಅದು ಕಂಪ್ಲೀಟ್ ಇವಾಗ ಓನರ್ಶಿಪ್ ಅವ್ರು ತಗೊಂಡಿದ್ದಾರೆ ಅನ್ಸುತ್ತೆ. ಫೋಟೋ ಶೂಟ್ ಇರ್ಲಿ, ಮ್ಯಾಚ್ ಗೆದ್ಮೇಲೆ ಇರ್ಲಿ, ಮ್ಯಾಚ್ ಸೋತ್ ಮೇಲೆ ಇರ್ಲಿ, ಸೆಂಚುರಿ ಹೊಡೆದ್ಮೇಲೆ ಇರ್ಲಿ, ವಿಕೆಟ್ ಕೀಪಿಂಗ್ ಇರ್ಲಿ, ನಗದೇ ಇಲ್ವಲ್ಲ ಅವರು. ಯಾಕೆ ಅವ್ರಿಗೆ ಏನು ಅಷ್ಟು ಪ್ರಾಬ್ಲಮ್ ಲೈಫ್ ಅಲ್ಲಿ? ಅಂಡ್ ಇಲ್ಲಿ ನೋಡಿದು ಇದೊಂದು ಆರೆಂಜ್ ಬಿಸ್ಕೆಟ್ ಇರೋದು ಯಾವ್ದು ಪಂಜಾಬ್ ಟೀಮ್ ಅವ್ರದ್ದು. ಲಾಸ್ಟ್ ಟೈಮ್ ಎಲ್ಲ ಫುಲ್ ಪಿಂಕ್ ಅಂಡ್ ಪಿಂಕ್ ಇದ್ರು. ಅವ್ರದ್ದು ಟ್ರೈನಿಂಗ್ ಜೆರ್ಸಿ ನೋಡಿದ್ಯಾ? ಒನ್ ಆಫ್ ದಿ ಬೆಸ್ಟ್ ಟ್ರೈನಿಂಗ್ ಜೆರ್ಸಿ ಆಯ್ತಾ ಅವ್ರದ್ದು. ಬ್ರೋ, ಇದಕ್ಕೆ ಟ್ರೈನಿಂಗ್ ಜೆರ್ಸಿ ಅಂತ ಹೊಡಿ, ಪಂಜಾಬ್ ಅವ್ರದ್ದು ಟ್ರೈನಿಂಗ್ ಜೆರ್ಸಿನೇ ಇಲ್ಲಿ ಏನಾದ್ರು ಅವರು ಮೇನ್ ಜೆರ್ಸಿ ಮಾಡ್ಕೊಂಡಿದ್ರೆ ಆಗಿರೋದು ಆಕ್ಚುಲಿ. ರಾಜಸ್ಥಾನ ಅಷ್ಟೇ, ಏನದು ಇವಾಗ ಒಂದೊಂದ್ ಟೈಮ್ ಪಿಂಕ್ ಇರ್ತಾರೆ, ಸಡನ್ ಆಗಿ ಯಾಕೋ ಎಲ್ರು ಆಲ್ಮೋಸ್ಟ್ ಬ್ಲೂ ಶೇಡ್ ಗೆ ಬರೋಂಗ್ ಕಾಣಿಸ್ತಾ ಇದಾರೆ. ನೆಕ್ಸ್ಟ್ ಇನ್ ಇಂಡಿಯಾ ಕಲರ್ಸ್ ಗೆ ಬಂದ್ಬಿಡ್ತಾರೇನೋ. ಅಲ್ಲಿ ಬಟ್ ನೋಡಿ ಸ್ಟ್ಯಾಂಡ್ ಔಟ್ ಕಾಣಿಸೋದೇ ಒಂದ್ ಕಲರ್, ಯೆಲ್ಲೋ ಕಲರ್ ಸ್ಟ್ಯಾಂಡ್ ಔಟ್ ಆಗಿ ಕಾಣಿಸ್ತಾ ಇರೋದ್ರಲ್ಲಿ ನನಗೆ. ಈ ಪಿಕ್ಕಲ್ಲಿ ಇನ್ನೊಂದು ಏನ್ ಗೊತ್ತಾ? ಮೋಸ್ಟ್ ಸ್ಯಾಟಿಸ್ಫೈಯಿಂಗ್, ಮೋಸ್ಟ್ ಹ್ಯಾಪಿಯೆಸ್ಟ್ ಅಂದ್ರೆ ರಿಷಬ್ ಪಂತ್ ಅಲ್ಲಿ ಬಂದು ನಿಂತಿರೋದು ಆಕ್ಚುಲಿ. ಬಟ್ ಅಲ್ಲಿ ಇಬ್ರು ಕಪ್ ಪಕ್ಕ ಅಥವಾ ಕಪ್ ಕೆಳಗಡೆ ಕೂತಿರೋರು ನಿಜವಾಗ್ಲೂ ಕಪ್ ಹತ್ರ ಹೋಗ್ತಾರ ಅನ್ನೋದು ಈ ವರ್ಷದ ಇರೋದು ಕ್ವಶನ್. ಟಿಲ್ ಟುಡೇ ನಾನು ಆರಾಮಾಗಿ ಹೇಳ್ತಿದ್ದೆ ಧೋನಿ CSK ಟೀಮ್ ಟಾಪ್ 2 ಫೈನಲ್ ಬಂದೇ ಬರ್ತಾರೆ ಅಂತ. ಬಟ್ ವಿ ಶುಡ್ ಸಿ ಹೌ ಋತುರಾಜ್ ಹ್ಯಾಂಡಲ್ಸ್. ಅಂಡ್ MI ಡೌಟೇ ಇಲ್ಲ, ಪ್ಲೇ ಆಫ್ ಅಂತೂ ಬರ್ತಾರೆ, ನೋಡೋಣ ಏನಾಗುತ್ತೆ. ಅಂಡ್ ಇಲ್ಲಿ ಎರಡೇ ಟೀಮ್ ಹ್ಯಾವಿಂಗ್ ಫಾರಿನ್ ಕ್ಯಾಪ್ಟನ್ಸ್. ಐ ಥಿಂಕ್ 8 ಇಂಡಿಯನ್ ಕ್ಯಾಪ್ಟನ್ಸ್. ಓಕೆ, ಅಫ್ಕೋರ್ಸ್ ಶಿಖರ್ ಧವನ್ ಇಲ್ಲ, ಇಲ್ಲಿ ಜಿತೇಶ್ ಶರ್ಮಾ ಅವ್ರು ಬಂದಿದ್ದಾರೆ. ಬಟ್ 8 ಇಂಡಿಯನ್ ಕ್ಯಾಪ್ಟನ್ಸ್ ಐ ಥಿಂಕ್ ಇಟ್ಸ್ ಸ್ಟಿಲ್ ಅ ಗುಡ್ ಥಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಮುಂಚೆ 8 ಟೀಮ್ಸ್ ಇದ್ದಾಗಲೇ 4 ಫಾರಿನ್ ಕ್ಯಾಪ್ಟನ್ಸ್ ಇರೋರು. ಇವಾಗ ಅಟ್ಲೀಸ್ಟ್ 10 ಅಲ್ಲಿ 2 ಇದಾರೆ. ಹೋಪ್ಫುಲಿ ಆ ಎರಡೂ ನೆಕ್ಸ್ಟ್ ಇಯರ್ ಚೇಂಜ್ ಆಗುತ್ತೆ. SRH ಚೇಂಜ್ ಆಗುತ್ತೆ, ಅಟ್ಲೀಸ್ಟ್ RCB ಗ್ಯಾರಂಟಿ ಚೇಂಜ್ ಆಗುತ್ತೆ ನೆಕ್ಸ್ಟ್ ಇಯರ್. SRH ಬಿಟ್ಬಿಡು, SRH DA1 ಇಂದ ಅವರ ಫಾರಿನ್ ಟುವರ್ಡ್ಸ್ ಫಾರಿನ್ ಪ್ಲೇಯರ್ ಕ್ಯಾಪ್ಟನ್. ಕ್ಯಾಮ್ರನ್ ವೈಟ್ ಆಗ್ಲಿ, ಡೇವಿಡ್ ವಾರ್ನರ್ ಆಗ್ಲಿ, ಕುಮಾರ್ ಸಂಗಕ್ಕರ ಆಗ್ಲಿ, ಆಡಮ್ ಗಿಲ್ಕ್ರಿಸ್ಟ್, ಆಂಡ್ರೂ ಸೈಮನ್ಸ್, ವಿಲಿಯಮ್ಸನ್, ರಶೀದ್ ಖಾನ್ ಆಲ್ಸೋ ವೈಸ್ ಕ್ಯಾಪ್ಟನ್ ಫಾರ್ ದೆಮ್. ಅಂಡ್ ಶಿಖರ್ ಧವನ್ ಆಗಿದ್ರು, ಅದರಿಂದಾನೇ ಫಾಲೋ ಔಟ್ ಆಯ್ತು ಅಂತ ಎಲ್ರಿಗೂ ಗೊತ್ತಿದೆ ಅದು. ಕೆಳಗಡೆ ಬಾ ಮಗ, ಕ್ರೇಜಿ ಇದೆ ಕಣ ಅವ್ರ ಮಾತ್ರ. ಅದೇನ್ ಟ್ರೈನಿಂಗ್ ಜರ್ಸಿ ಇದೆಯಲ್ಲ ಅವ್ರದ್ದು, ಇದೆ ಅವ್ರು ಅದನ್ನೇ ಮಾಡ್ಕೊಂಡ್ಬಿಟ್ಟಿದಾರ. ಇಲ್ಲ, ಆಕ್ಚುಲಿ ಅದನ್ನೇ ಅವ್ರು ಏನಾದ್ರು ಮೇನ್ ಜರ್ಸಿ ಮಾಡ್ಕೊಂಡಿದ್ರು ಆಗಿರೋದು ಈಗಿರೋ ಜರ್ಸಿಕ್ಕಿಂತ ಆಕ್ಚುಲಿ. ಇನ್ನೊಂದ್ ಕೆಳಗಡೆ ಬಾ ಕಾರ್ತಿಕ್, ತುಂಬಾ ಜನ ಫೋಟೋಸ್ ಹಾಕಿದ್ದಾರೆ ಅವ್ರ ಟ್ರೈನಿಂಗ್, ಹರ್ಷದೀಪ್ ಎಲ್ಲ ಹಾಕಿದ್ದಾರೆ ಆಕ್ಚುಲಿ. ಓಕೆ, RCB ಬಂಗಾರ್ ಇದಾರೆ ಇಲ್ಲಿ. ಇದೊಂಥರ ಹೆಂಗಿದೆ ಸಂಜೆ ಗೊತ್ತಾ, ಇದು ಎಲ್ಲಿ ನೋಡಿದೀನಿ ಅಂದ್ರೆ ಈ ಜರ್ಸಿ ನಾನು ಜಮೈಕಾ ಟಲವಾಸ್ ಮೋಸ್ಟ್ಲಿ ಹಿಂಗೆ ಇತ್ತು ಅನ್ಸುತ್ತೆ. ಅವ್ರದ್ದು ಒಂಚೂರು ಗ್ರೀನ್ ಇತ್ತು, ಇಲ್ಲಿ ಒಂಚೂರು ಇವರು ಪಿಸ್ತಾ ಕಲರ್ ಒಂಥರ ಆ ಶೇಡ್ ಅಲ್ಲಿ ಐ ಥಿಂಕ್ ದಿಸ್ ಇಸ್ ಆಕ್ಚುಲಿ ಗುಡ್ ಕಲರ್ ಅನ್ಸುತ್ತೆ ನಂಗೂನು. ಬಟ್ KKR ಜರ್ಸಿ ಯಾರು ಪ್ರಿಪೇರ್ ಮಾಡಿದಾರಲ್ಲ, ಅದು ಪ್ರಿಪೇರ್ ಮಾಡ್ದೋನಿಗೆ ಬಿಡಿ, ಯಾವನ್ ಹೆಡ್ ಆಫ್ ದಿ ಅಪ್ರೂವ್ ಮಾಡಿ ಅನ್ನಲ್ಲ, ಅವನಿಗೆ ಮೋಸ್ಟ್ಲಿ ಏನೋ ಸಿಟ್ಟಿತ್ತು ಅನ್ಸುತ್ತೆ, ಅದನ್ನೇ ಮಾಡ್ಕೊಡ್ಬಿಡಿ ಅನ್ಸುತ್ತೆ. ನನ್ ಪ್ರಕಾರ KKR, LSG, GT ಮೂರು ಒಬ್ನೇ ಮಾಡಿದಾನೆ. ಕಲರ್ಸ್ ನ ಒಂಚೂರು ಅಲ್ಲಲ್ಲೇ ನಾವು ಎಕ್ಸೆಲ್ ಅಥವಾ PPT ಮಾಡೋ ಪಕ್ಕದ ಕಲರ್ಸ್ ತಗೋತೀವಲ್ಲ ಶೇಡ್ ಅಲ್ಲಿ ಹಂಗ್ ಮಾಡಿದಾನೆ ಅಷ್ಟೇ. ನೋಡೋ, ಇದು ಒಳ್ಳೆ ಪಟಾಪಟಿ ಚಡ್ಡಿ ಇಟ್ಕೊಂಡು ಪೈಜಾಮ ಇದ್ದಂಗೆ ಇದೆಯಲ್ಲ, ಹಂಗಿದೆ ಇದು ಆಕ್ಚುಲಿ. ಇದು ಹೆಂಗಿತ್ತು 2008 ಜರ್ಸಿ ಹೆಂಗಿತ್ತು ಅವ್ರದ್ದು? ಓ ಮೈ ಗಾಡ್, ದಟ್ ಇಸ್ ನೆಕ್ಸ್ಟ್ ಲೆವೆಲ್ ಆಕ್ಚುಲಿ ಇದ್ದಿದ್ದು ಅವ್ರದ್ದು.
ಇದು ಹೆಂಗೆ ಅಂದ್ರೆ ಅವರು ಏನೋ 50 ಶೇಡ್ಸ್ ಆಫ್ ಗ್ರೇ ತರ ಇದು ಮಾಡ್ತಾ ಇದಾರೆ ಇವರು. ಬೇರೆ ಬೇರೆ ಟ್ರೈನ್ ಮಾಡ್ತಾ ಇದಾರೆ ಇಲ್ಲಿ. ಸ್ಟ್ರೈಪ್ಸ್, ರೆಕ್ಟಾಂಗಲ್ ಎಲ್ಲ ಇದೆ ಅದ್ರಲ್ಲಿ. ಓಕೆ, ನೆಕ್ಸ್ಟ್ ಬಾರೋ ಕಾರ್ತಿಕ್. ಅಷ್ಟೇನೆ ಇರೋದು? ಅಷ್ಟೇ ಇರೋದು. ಎರಡು ಪಿಕ್ಕ. ಓಕೆ, ಒನ್ ಆಫ್ ದಿ ಎಂಡ್ ಆಫ್ ದಿ ಇಯರ್. ಎಸ್, ಒಂದಂತೂ 3 years ಹಿಂದೆನೆ ಎಂಡ್ ಆಗೋಯ್ತು ಅದು. ಅಂಡ್ ಆಫ್ ಕೋರ್ಸ್ ಪೀಪಲ್ ವಾಂಟೆಡ್ ದಟ್ ಟು ಹ್ಯಾಪನ್, ಅದು ನಿಜಾನೇ ಅದು. Except RCB fans, everyone wanted Virat to leave out captaincy and felt he was not being a good captain. ಅಂಡ್ ಅದಾದ್ಮೇಲೆ ಅನ್ಸೆರಿಮೋನಿಯಸ್ಲಿ ರೋಹಿತ್ ನ ತೆಗ್ದಿದ್ದು. ಅದು ಯಾವತ್ತೇ ನೀನ್ ನನ್ನ ಕೇಳಿದ್ರು ನಾನು ಅದೇ ಹೇಳೋದು, ನನ್ನ ಲೈಫ್ ಲಾಂಗ್ ಅದೇ ಹೇಳೋದು ನಾನು. ಅಂಡ್ ಆಫ್ ಕೋರ್ಸ್ ಧೋನಿ ಅವ್ರು ಬಿಟ್ಟಿದ್ರು 2 years ಬ್ಯಾಕ್, ಬಟ್ ವಿ ನೋ ಇಟ್ ಡಿಂಟ್ ವರ್ಕ್ಔಟ್ ಇನ್ ದೇರ್ ಫೇವರ್. ಜಡ್ಡು captaincy didn't work out for them, and again Dhoni had to come back and he made them win also. So that's a different thing. But yes, experience ಏನಿದೆ 15 years. I think these three players have played all seasons of IPL till date from 2008 to 2024. So 17 years of IPL. So 50 years collectively ನೋಡಿದಾಗ ಅದು. ಸೊ ಎಸ್, ಅದ್ ಎಕ್ಸ್ಪೀರಿಯನ್ಸ್ ಅಂತೂ ಇನ್ ಯಾವತ್ತೂ ಸಿಗಲ್ಲ ಯಾರಿಗೂನು. ಅಂಡ್ ಮೇ ಬಿ ಪ್ಲೇಯರ್ಸ್ ವಿಲ್ ಕಮ್, ಪ್ಲೇಯರ್ಸ್ ವಿಲ್ ಗೋ ಅದು. ಬಟ್ ಐ ಥಿಂಕ್ ಈ ತರ ಐಕಾನ್ಸ್ ಆಗೋದು ವೆರಿ ಡಿಫಿಕಲ್ಟ್. ಲೈಕ್ ದ್ರಾವಿಡ್, ಸಚಿನ್ ಅಂಡ್ ಗಂಗೂಲಿ ಆಗಂಗೆ ಇನ್ಯಾರು, ಇವ್ರ 3 ಜನ ಬಿಟ್ಟು ಇನ್ಯಾರಿಗೂ ಆಗಲ್ಲ. Okay, I think that's it, viewers, for today. Such an emotional day, such a Yes. ಎಂಡ್ ಆಫ್ ದಿ ಸೆಷನ್, ಎಂಡ್ ಆಫ್ ದಿ IPL ತುಂಬಾನೇ ಇದೆ. ಮಲ್ಟಿಪಲ್ ರಿಟೈರ್ಮೆಂಟ್ಸ್ ಬರುತ್ತೆ, ಮಲ್ಟಿಪಲ್ ಲಾಸ್ಟ್ ಸೀಸನ್ IPLs ಇದೆ, ತುಂಬಾ ಪ್ಲೇಯರ್ಸ್ ಗೆ. ನೋಡೋಣ ಏನಾಗುತ್ತೆ ಅಂತ. ಸೊ ವ್ಯೂವರ್ಸ್, ಇದೇ ತರ ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಸೊ ವಿಲ್ ಕಮ್ ಬ್ಯಾಕ್ ವಿತ್ ಡಿಫರೆಂಟ್ ಕಂಟೆಂಟ್, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಬೋತ್ ದಿ ಟೀಮ್ಸ್ ಟುಮಾರೋ. ಸೊ thank you for all the love and support. Thank you, and please do comment any topic that you want us to discuss. Stop.